ವೆಲ್ಕಮ್ ಬ್ಯಾಕ್ ಟು ವಿಶ್ವತಗಳ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಾಸನಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ನಮ್ಮಮ್ಮ, ನಮ್ಮಣ್ಣ ಮತ್ತು ನಮ್ಮಣ್ಣ ಫ್ರೆಂಡ್ ಅಪ್ಪು ಅಂತ ಒಬ್ಬರು ಬಿಡ್ತಿದ್ದಾರೆ. ಸೊ ಈಗ ಏನೇನು ಟೈಮು 6:30, ನಾವು ಎದ್ದಿದ್ದು 5:30, 10 ಮಿನಿಟ್ಸ್ ಬಿಡ್ತೀವಿ. ನಮ್ಮಮ್ಮನ ರೆಡಿ ಆಗಿದ್ದಾರೆ ಗೈಸ್. ನಮ್ಮಮ್ಮ ತಲೆನೋವಿಗೆ ಟ್ಯಾಬ್ಲೆಟ್ಸ್ ನುಂಗ್ತಾ ಇದ್ದಾರೆ. ಕಾಫಿ ರೆಡಿ ಮಾಡಿದ್ದೀನಿ. ಈಗ ಏನಾದರೂ ಮಾತಾಡಿ ಮಮ್ಮಿ. ಇರಿ ಲೈಟ್ ಆಫ್ ಮಾಡ್ಬೇಕು. ಎಲ್ಲರೂ ಚೆನ್ನಾಗಿದ್ದಾರಾ ಕೇಳಿ. ನಮ್ಮ ಜನ ಚೆನ್ನಾಗಿದ್ದಾರಾ? ನಮ್ಮಮ್ಮ ಇಷ್ಟೇ ಮಾತಾಡೋದು. ನಂದು ಇವತ್ತಿನ ಡೇ ಔಟ್ಫಿಟ್ ಇದಾಗಿರುತ್ತೆ. ಸೊ ಈಗ ಹೊರಡ್ತಾ ಇದ್ದೀವಿ. ಯಾಕೆ ಬನ್ನಿ ಹೊರಡೋಣ. ಸೊ ನಮ್ಮಮ್ಮನೂ ನಮ್ಮಪ್ಪ ಬರ್ತಾಯಿಲ್ಲ ಅಷ್ಟೇ, ಎಲ್ಲರೂ ಬರ್ತಾಯಿದ್ದಾರೆ. ನಮ್ಮಪ್ಪ ಸ್ವಲ್ಪ ಕೆಲಸ ಇದೆ ಅಂತ ಬರ್ತಾ ಇಲ್ಲ. ಈಗ ಹೋಗ್ತಾ ಇದ್ದೀವಿ. ಈಗ ನಾನು ಹಾಸನಾಂಬೆಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನಾನು ದೇವರು ನೋಡಿಲ್ಲ, ಅಂದರೆ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಬಟ್ ನೋಡಿಲ್ಲ ಯಾವತ್ತೂ. ಸೊ ಈಗ ಹೊರಡೋಣ. ನಾವಿವಾಗ ಟಿಫನಿಗೆ ನಿಲ್ಲಿಸಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಹಳ್ಳಿ ಮನೆಗೆ ಬಂದಿದ್ದೀವಿ. ಸೊ ಈಗ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ಅಕ್ಕಿ ಹಾಲ್ಬಾಯಿ ಗೈಸ್, ಮತ್ತು ಇದು ಇಡ್ಲಿ ವಡ, ಅದು ರವಾ ಇಡ್ಲಿ. ಸೊ ಈಗೆಲ್ಲ ತಿಂತಾ ಇದ್ದಾರೆ. ಬರ್ತಾರೆ ಈಗ ನಮ್ಮದು ಟಿಫನ್ ಮುಗಿದ್ರು. ಹೋಗ್ತಾ ಇದ್ದೀವಿ ಮನೆಗಲ್ಲ ಮತ್ತು ದೇವಸ್ಥಾನಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಟಿಫನ್ ಮುಗಿತಿಲ್ಲ. ಸೊ ಈಗ ಟಿಫನ್ ಎಲ್ಲ ಚೆನ್ನಾಗಿತ್ತು ಗೈಸ್. ನಾವೇನೇನು ತೊಗೊಂಡ್ವಿ ಅಂತ ನೀವು ನೋಡಿದ್ವಿ. ಸೊ ಟಿಫನ್ ಚೆನ್ನಾಗಿತ್ತು. ಈಗ ಹೋಗೋಣ ಬನ್ನಿ. ಆಲ್ರೆಡಿ ಅಪ್ಪು ಕಾರಲ್ಲಿ ಕಡೆ ನೋಡಿ ಚಳಿ ಗೈತೀನಿ. ಕಣ್ಣೇ ಕಾಣಿಸಲ್ಲ, ಹೆಂಗೆ ಕಾರ್ ಓಡಿಸ್ತಾನೆ ಅವನು. ಇವ್ರು ಯಾರು ವಿಡಿಯೋದಲ್ಲೇ ಬರಲ್ಲ, ನಾನು ಇನ್ನೇನು ವಿಡಿಯೋ ಮಾಡಿ. ಸೈಕ ಕಣ್ ಕಾಣಿಸ್ತಾರೋರು ಕಾರ್ ಓಡಿಸ್ತಾರೆ. ಗೈಸ್ ಈಗ ನಾವು ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಎಲ್ಲ ಮಾಡಿ ಈಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಹೂವು ಮುಟ್ಕೊಂಡಿದ್ದೀವಿ, ಕಾಣಿಸ್ತಾ ಇದ್ದೀವಿ. ಎಲ್ಲರೂ ಮುಟ್ಕೊಂಡಿದ್ದೀವಿ, ನಾನು ನಮ್ಮಮ್ಮ ಎಲ್ಲ. ಈಗ ಹೋಗ್ತಾ ಇದ್ದೀವಿ. ಅಷ್ಟೊಂದೇನು ಗೊತ್ತಿಲ್ಲ, ಬೇಗ ದರ್ಶನ ಆಗಲಿ ಅಷ್ಟೇ. ಇವಾಗ ಹೋಗ್ಬೇಕು. ಫ್ರೀ ದರ್ಶನಕ್ಕೆ ನಾವು ಹೋಗ್ತಾ ಇರೋದು 1000 ರೂಪೀಸು. ಸೊ ಅದು ಅಲ್ಲಿದೆ, ಹೋಗ್ತಾ ಇದ್ದೀವಿ ನಡ್ಕೊಂಡು. ರಶ್ಶೇ ಇಲ್ಲ ಇವತ್ತು. ಸೊ ತುಂಬ ಖುಷಿ ಇದೆ, ರಶ್ ಇಲ್ಲ ಅನ್ನೋಕ್ಕೆ. ಖಾಲಿ ಇದೆ. ಈಗ ದರ್ಶನ ಎಷ್ಟು ಬೇಕಾಗುತ್ತೆ ನೋಡೋಣ. ಈಗ ನಾವು ದೇವರಿಗೆ ಮಡ್ಲಕ್ಕಿ ತಗೊಂಡಿದ್ದೀವಿ. ಇನ್ನೇನು ಬಂದ್ಬಿಟ್ವಿ. ಚೂರು ರಶ್ ಇಲ್ಲ ಗೈಸ್. ಈ ವರ್ಷ ಫೆಸಿಲಿಟೀಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವಂತೂ 10 ನಿಮಿಷದಲ್ಲಿ ದರ್ಶನ ಮಾಡಿದ್ವಿ. ನೆಕ್ಸ್ಟ್ ಹಂಗೆ ಮುಂದೆ ಬರ್ತಾ ಪ್ರಸಾದ ಕೌಂಟರಲ್ಲಿ ಇಸ್ಕಾನ್ ಕಡೆಯಿಂದ ಪುಳಿಯೋಗರೆ, ಬಿಸಿಬೇಳೆ ಬಾತು, ಪೊಂಗಲ್ ಎಲ್ಲ ಕೊಡ್ತಾ ಇದ್ರು. ಗೈಸ್ ನಾವ್ಯಾಗ ಇಲ್ಲಿ ಎಳ್ನೀರು ಕುಡಿಯೋದಕ್ಕೆ ಒಂದು ಪಿಟ್ ಸ್ಟಾಪ್ ಹಾಕಿದ್ದೀವಿ. ಇದು ಹೈವೇಲಿ ನಾವು ಕುಡಿತಾ ಇರೋದು. ಸೊ ನೀವು ಯಾರಾದರೂ ಹಾಸನಾಂಬೆಗೆ ಬರಬೇಕು ಅಂತಂದರೆ ಬಂದು ಬೆಳಗ್ಗೆನೇ ಬೇಗ ದರ್ಶನ ಮಾಡಬೇಕು. ಯಾಕೆಂದರೆ ಆಮೇಲೆ ರಶ್ ಆಗಿ ಹೋಗ್ತಾರೆ ಮತ್ತು ದೇವಸ್ಥಾನದ ಹತ್ರ ಕಾರ್ಗಳು ಬಿಡಲ್ಲ. ಸೊ ನೀವು ಬಂದು 1000 ಟಿಕೆಟಲ್ಲಿ ದರ್ಶನ ಮಾಡ್ಬೋದು. 5 ನಿಮಿಷಕ್ಕೆ ನಾವು ದರ್ಶನ ಮಾಡಿದ್ವಿ ಗೈಸ್. ತುಂಬ ಖುಷಿ ಆಯಿತು. ಅಷ್ಟೇ ಆಗ ಎಳ್ನೀರು ಕುಡಿತಾ ಇದ್ದೀವಿ. ಬನ್ನಿ ಎಳ್ನೀರು ಕುಡಿಯೋಣ. ಎಳ್ನೀರು ಹೆಂಗಿದೆ ಮಮ್ಮಿ? ಗೈಸ್ ನಾವೀಗ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೈಸ್ ನಮ್ಮ ಅಪ್ಪಗೆ ದೇವ್ರ ಮೇಲೆ ತುಂಬ ಭಕ್ತಿ. ನಾವೆಲ್ಲ ಹಂಗೆ ಹೋಗ್ತಿದ್ರೆ ಅವನ ಕೈ ಕಾಲು ತೊಳ್ಕೊಂಡು ತಲೆಗೆ ನೀರು ಹಾಕೊಂಡು ಬರ್ತಾನೆ. ಏನಪ್ಪ ತುಂಬ ಭಕ್ತಿ ದೇವ್ರ ಮೇಲೆ.
ಗೈಸ್ ನಾವೀಗ ಮಾರ್ಕೊಂಡಳ್ಳಿ ಡ್ಯಾಮಿಗೆ ಬಂದಿದ್ದೀವಿ. ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ದೇವಸ್ಥಾನದ ಹಿಂದೆನೇ ಇರೋದು ಡ್ಯಾಮ್ ಇದು. ಸೊ ಬನ್ನಿ. ಈಗ ನಾವು ಎಂಪೈರ್ ಬಂದಿದ್ದೀವಿ ಊಟ ಮಾಡೋಕ್ಕೆ. ಔಟ್ ಸೈಡ್ ಫುಡ್ಡು ಸ್ವಲ್ಪ ಆರ್ಡರ್ ಮಾಡಿದ್ದೀವಿ. ಪ್ಲೇನ್ ಬರುತ್ತೆ. ನಾವಿವತ್ತು ನಾನ್ ವೆಜ್, ನಮ್ಮಮ್ಮ ವೆಜ್. ಹೇಗೆ ವೆಲ್ಕಮ್ ಬ್ಯಾಕ್ ಟು ಶ್ರದ್ಧಾ ಯೂಟ್ಯೂಬ್ ಚಾನೆಲ್. ಸೊ ನಾವಿವತ್ತು ಮೂವಿ ನೋಡೋಕ್ಕೆ ಬಂದಿದ್ದೀವಿ. ಯಾವ ಮೂವಿ ಅಂತ ಅಂದರೆ ಕಾಂತಾರ ಚಾಪ್ಟರ್ 1 ಬಂದಿದ್ದೀವಿ. ನೋಡೋಣ ಹೆಂಗಿರುತ್ತೆ ಮೂವಿ ಅಂತ. ನನಗೆ ಫುಲ್ ಹುಷಾರಿಲ್ಲ, ಫುಲ್ ಪ್ಯಾಕ್ ಆಗಿ ಬಂದಿದ್ದೀನಿ. ಹತ್ತಿ ಜಾಕೆಟ್ ಎಲ್ಲ ಹಾಕೊಂಡು ಬಂದಿದ್ದೀನಿ, ಯಾಕಂದರೆ ನಂಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಈಗ ಮಮ್ಮಿ ಹೋಗ್ತಾ ಇದ್ದಾರೆ. ಈಗ ನಾನು ಹೋಗಬೇಕು. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಮೂವಿ ಮುಗಿಸ್ಕೊಂಡು ಡಿನ್ನರ್ಗೆ ಆಚೆ ಹೋಗಿದ್ವಿ. ಅದಾದ್ಮೇಲೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಬಾಸ್ಕಿನ್ ರಾಬಿನ್ಸ್ ಮತ್ತೆ ಪೋಲಾರ್ ಬಿಯರ್ಗೆ ಹೋಗಿದ್ವಿ. ಇದಿಷ್ಟು ಈ ವ್ಲಾಗ್ ಆಗಿತ್ತು. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.